ಹಿಂದೆ 2020 ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಬಿಜೆಪಿಗೆ ಅಧಿಕಾರ ಕೊಡಬೇಕಾಗಿತ್ತು. ಅಂದು ನಾನು ಕುತಂತ್ರಗಳಿಗೆ ಬಲಿಯಾಗಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕೇಂದ್ರ ಸಚಿವರಾದ ಬಳಿಕ ಅವರು ರಾಜ್ಯಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಆ ದಿನಗಳನ್ನ ನೆನೆದರು. ನಾನು ಅಂದು ಕುತಂತ್ರಗಳಿಗೆ ಬಲಿಯಾಗಿದ್ದೆ, ಹಾಗಾಗಿ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಎಂದು ಹೇಳಿದರು. ಒಂದು ಮಾತನ್ನ ಹೇಳ್ತೇನೆ, ನಾಡಿನ ನನ್ನ ರೈತ ಬಂಧುಗಳಿರಲಿ, ಎಲ್ಲಾ ಪಕ್ಷದ ಕಾರ್ಯಕರ್ತರು, ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿದೆಲ್ಲ. ಇವತ್ತು ನನಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ಯಾವುದೋ ಭಗವಂತ ನನಗೆ ಕೊಟ್ಟಿರ್ತಕ್ಕ ನಾನು ಈ ಸರ್ಕಾರಕ್ಕೂ ಹೇಳ್ತೇನೆ, ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ಈ ಹಿಂದೆ 2020 ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಬಿಜೆಪಿಗೆ ಅಧಿಕಾರ ಕೊಡಬೇಕಾಗಿತ್ತು. ಅಂದು ನಾನು ಕುತಂತ್ರಗಳಿಗೆ ಬಲಿಯಾಗಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕೇಂದ್ರ ಸಚಿವರಾದ ಬಳಿಕ ಅವರು ರಾಜ್ಯಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಆ ದಿನಗಳನ್ನ ನೆನೆದರು. ನಾನು ಅಂದು ಕುತಂತ್ರಗಳಿಗೆ ಬಲಿಯಾಗಿದ್ದೆ, ಹಾಗಾಗಿ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಎಂದು ಹೇಳಿದರು. ನಾನು ಅಧಿಕಾರವನ್ನ ಬಿಜೆಪಿಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಇನ್ನೂ ಉಳಿಸಿರ್ತಕ್ಕಂಥ ನನ್ನ ತಂದೆ ತಾಯಿಯಂದಿರು ಇದ್ದೀರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು, ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನು ಕೊಡದೇ ಇರ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತು ಅದು ಒಂದು ಭಾಗ ಇದೆ. ಆದರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008ನೇ ಇಸ್ವಿಯಿಂದ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ನಿಮ್ಮಗಳ ಜೊತೆಗೂಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ.
ಇವತ್ತು ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿಯೂ ಸಹ ಬೇಕು. ಯಾವುದೇ ರೀತಿಯ ಆರ್ಥಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ 20 ತಿಂಗಳು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ, ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ. ಅವತ್ತು ನನ್ನ ನಾಡಿನ ಬಡ ಕುಟುಂಬದ ಶ್ರಮಿಕ ವರ್ಗದ ಯುವಕರೇನಿದ್ದಾರೆ ಆನ್ಲೈನ್ ಲಾಟ್ರಿಯ ವ್ಯಾಮೋಹದಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಲಾಟ್ರಿಗಳನ್ನು ಬಂದ್ ಮಾಡದಂತ ನಿರ್ಧಾರ ಮಾಡಿದೆ. ಅವತ್ತು ನಾನು ಮನಸ್ಸು ಮಾಡಿದರೆ ಇವತ್ತು ಯಾವುದೋ ಮಟ್ಟದಲ್ಲಿ ಹಣ ಗಳಿಕೆ ಮಾಡ್ಬೋದಾಗಿತ್ತು. ಸಾರಾಯಿ ಬಂದ್ ಮಾಡಿದೆ. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಹಣಕ್ಕೆ ಅವತ್ತು ಬಲಿಯಾಗಲಿಲ್ಲ. ನಾನೊಂದು ಹೆಸರು ಮಾಡಬೇಕು, ಈ ಪಕ್ಷವನ್ನು ಕಟ್ಟಬೇಕು, ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆಯವರೆಗೆ ಒಂದು ತೊಟ್ಟು ನೀರನ್ನು ಕುಡಿದೆ ಬಡ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಒಂದು ಜನತಾ ದರ್ಶನ ಅದೋ ಒಂದು ಐತಿಹಾಸಿಕವಾದ ದಾಖಲೆ ಇದೆ. ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನು, ಜನತಾದಳದ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ. ಆದರೆ ಯಶಸ್ವಿ ಆಗಲಿಲ್ಲ. ಹೋದ ಕಡೆ ಎಲ್ಲ ಕಡೆ ಜನ ಸೇರ್ತಾರೆ. ನಮ್ಮ ಪಂಚರತ್ನ ರಥಯಾತ್ರೆ ಬಹುಶಃ ಅದು ಇತಿಹಾಸ, ಅದು ಪಂಚರತ್ನ ರಥಯಾತ್ರೆ. ಆ ಸೇರಿದಂಥ ಜನ ಇವತ್ತು ನಾನು ಮರ್ತೋಗಿದ್ದೆ ಎಲ್ಲ ಇವತ್ತು ಇಲ್ಲಿ ನಮ್ಮ ದೇವನಹಳ್ಳಿಯ ಮತ್ತು ನಮ್ಮ ಮುಳಬಾಗಿಲಿನ ನಮ್ಮ ಲೀಡರ್ ಎಲ್ಲ ಸೇರಿ ಒಂದು 3-4 ಬೃಹತ್ ಹಾರಗಳನ್ನು ಕ್ರೇನ್ಗಳಲ್ಲಿ ನಿಲ್ಲಿಸ್ಕೊಂಡಿದ್ರು. ಆ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರತರಾವರಿಯ ಬೃಹತ್ ಹಾರಗಳು, ಬಹುಶಃ ಅದು ದಾಖಲೆಗೆ ಹೋಯ್ತದು, ಗಿನ್ನಿಸ್ ರೆಕಾರ್ಡ್ ಆಗಿದೆ. ಆ ರೀತಿಯ ಒಂದು ನಿಮ್ಮಗಳ ಶ್ರಮ ಅವತ್ತು ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಹೆಣ್ಣು ಮಕ್ಕಳಾದಿಯಾಗಿ ಕಾಯ್ತಾ ಇದ್ದಂಥ ಒಂದು ಸನ್ನಿವೇಶಗಳಿದ್ದರು. ನಮ್ಮ ಪಕ್ಷ ಕೊನೆಗೆ ಆ ಶ್ರಮ ಪಟ್ಟರು ನೀವೆಲ್ಲರೂ 19 ಸ್ಥಾನಕ್ಕೆ ಇಳಿದು. ಇನ್ನು ಮುಗಿದೋಯ್ತು ಜನತಾದಳ ಇನ್ನು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು 136 ಗಳಿಕೆ ಮಾಡೋ ಸೀಟ್ಗಳನ್ನು ಗೆದ್ದರು. ನಮ್ಮ ಶಾಸಕರುಗಳು ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲೆಟರ್ ಇಟ್ಕೊಂಡು ಹೋದರೆ ಅವರುಗಳಿಗೆ ನೀವು ಬಂದಿದ್ದೀರಾ, ಬನ್ನಿ. ಈಗಾಗಲೇ 12 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ನಮ್ಮ ಜೊತೆಗೆ ಬಂದಾಯಿತು. ನೀವು 13ನೇವರು ನೀವು ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ, ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ. ಇದು ಒಂದು ಇತಿಹಾಸ. ಇದು 136 ಸ್ಥಾನಕ್ಕೆ ಗೆದ್ದ ನಂತರ ಜನತಾದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು. ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈಗ ನನಗೆ 2018 ಇನ್ನೊಂದು ಹೇಳ್ತೀನಿ ನಿಮಗೆ, 2019 ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು, ಏಪ್ರಿಲ್ ಮಾರ್ಚ್ ತಿಂಗಳು ಪ್ರಧಾನಮಂತ್ರಿಗಳನ್ನು ನಾನು 8ನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡೀಲಿಕ್ಕೆ ಹೋಗಿದ್ದೆ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು. ನೀನು ಏನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ, ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ. ಅಷ್ಟರೊಳಗೆ ನಮ್ಮ ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನೂ ಬೆಲೆ ಇಲ್ಲ. ಯಾತಕ್ಕೆ ಮಾತೆತ್ತಿ ನಿಮ್ಮ ತಂದೆ ಹೆಸರನ್ನು ತರ್ತೀಯ? ನಿಮ್ಮ ತಂದೆಯವ್ರನ್ನ ಒಂದು ಸೈಡ್ಗೆ ಇಡು, ಅವ್ರ ಹೆಸರನ್ನ ಹೇಳಬೇಡ. ಇವತ್ತು ತೀರ್ಮಾನ ಮಾಡು, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು. ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಆಡಳಿತವನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನಿನ್ನನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನು ನಾನಿವತ್ತು ನೀನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿಯವರು. ಅಷ್ಟು ಗೌರವವನ್ನು ನಮ್ಮ ಕುಟುಂಬದ ಮೇಲೆ, ದೇವೇಗೌಡರ ಮೇಲೆ ಇಟ್ಟಂಥ
ಮಾತನ್ನ ಅವತ್ತು ನಾನು ಕೇಳಿದ್ರು, ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೆ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಆ ಒಂದು ಅವಕಾಶ ಕಳ್ಕೊಂಡೆ ನಾನು. ಮುಗಿದೋಯ್ತಳ ಅಂದರು. ನಾನೇ ಆಗಿ ಬಿಜೆಪಿಯ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂಥ ಮುಖಂಡರ ಮನೆಗೆ ಹೋಗಿದ್ದಲ್ಲ, ಅವರೇ ಕರೆಸ್ಕೊಂಡ್ರು ನನ್ನನ್ನು ಚುನಾವಣೆ ನಂತರ ಪ್ರೀತಿಯಿಂದ. ಇವತ್ತು ನಮ್ಮ ವಿಶ್ವಾಸ ನಿನ್ನ ಜೊತೆನಲ್ಲಿದೆ, ನಮ್ಮ ಜೊತೆಗೂಡಿ ಕೆಲಸ ಮಾಡು ಅಂತ ಹೇಳಿ ಆಹ್ವಾನ ಕೊಟ್ಟು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ, ಆ ಗೌರವವನ್ನು ನಾನು ಪಡ್ಕೊಂಡಿದ್ರೆ